ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RG TV ಕನ್ನಡ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ವರ್ಷಕ್ಕೆ 6,000 ರೂಪಾಯಿ ನೀಡುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ತಿಳಿಯೋಣ. ಈ ಯೋಜನೆಯ ಪ್ರಮುಖ ಉದ್ದೇಶವೇನೆಂದರೆ 2 ಹೆಕ್ಟೇರ್ ಜಮೀನು ಹೊಂದಿರುವ ಸುಮಾರು 12 ಕೋಟಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಧನ ಸಹಾಯ ನೀಡುವ ಹೊಸ ಯೋಜನೆಯನ್ನು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಮಧ್ಯಂತರ ಬಜೆಟ್ನಲ್ಲಿ ಘೋಷಿಸಿದ್ದರು. ಇದೇ ವರ್ಷದಿಂದ ಯೋಜನೆ ಜಾರಿಯಾಗಲಿದ್ದು ಮಾರ್ಚ್ ತಿಂಗಳಲ್ಲಿ ರೈತರ ಖಾತೆಗಳಿಗೆ ಮೊದಲ ಕಂತು ಜಮೆ ಆಗಲಿದೆ. ಫ್ರೆಂಡ್ಸ್, ಈ ಯೋಜನೆಯ ಉಪಯೋಗ ಪಡೆದುಕೊಳ್ಳಬೇಕೆಂದರೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕೆಂದರೆ, ಮೊದಲು 2 ಹೆಕ್ಟೇರ್ ಜಮೀನು ಹೊಂದಿರುವ ರೈತರ ಹೆಸರು ಮತ್ತು ಅವರ ಪುರುಷನೋ ಮಹಿಳೆನ ಅಂತ ಮೆನ್ಷನ್ ಮಾಡಿರಬೇಕು. ಆಮೇಲೆ ಸಮುದಾಯ, ಅವರ SC/ST ಆಗಿದ್ರೆ ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟು ಆಧಾರ್ ಸಂಖ್ಯೆ ಮಾತ್ರ ಕಡ್ಡಾಯವಾಗಿ ಬೇಕು. ಫ್ರೆಂಡ್ಸ್, ಮೊದಲ ಕಂತಿಗೆ ಆಧಾರ್ ಬೇಕಾಗಿಲ್ಲ, ಅದೇ 2ನೇ ಕಂತಿಗೆ ಆಧಾರ್ ಕಡ್ಡಾಯವಾಗಿ ಬೇಕು. ಫ್ರೆಂಡ್ಸ್, ಒಂದು ಪಕ್ಷ ನಿಮ್ಮ ಹತ್ರ ಮೊದಲ ಕಂತು ತಗೊಳ್ಳುವಾಗ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಅದರ ಬದಲಾಗಿ DL ಆಗಲಿ, ಇಲ್ಲ ವೋಟರ್ ID ಆಗಲಿ, ಇಲ್ಲ ನರೇಗಾ ಜಾಬ್ ಕಾರ್ಡ್ ಆಗಲಿ ಕೊಡಬೇಕು. ಫ್ರೆಂಡ್ಸ್, ಬಟ್ ನೆಕ್ಸ್ಟ್ 2ನೇ ಕಂತಿಗೆ ಮಾತ್ರ ಆಧಾರ್ ಸಂಖ್ಯೆ ಕಡ್ಡಾಯವಾಗಿ ನೀಡಬೇಕು. ನಿಮ್ಮ ಹತ್ರ ಮುಂಚೆನೇ ಆಧಾರ್ ಕಾರ್ಡ್ ಇದ್ದರೆ ನೀವು ಇವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡುವಾಗ ಆವಾಗಲೇ ನೀವು ಆಧಾರ್ ಕೊಡ್ಬೋದು. ಫ್ರೆಂಡ್ಸ್, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟು. ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆ ಮೆನ್ಷನ್ ಮಾಡಿರಬೇಕು, ಅದು ನಿಮ್ಮ ಹೆಸರಲ್ಲೇ ಇರಬೇಕು. ಆ ಅಕೌಂಟ್ ನಂಬರ್ ಕೊಡಬೇಕು. ಫ್ರೆಂಡ್ಸ್, ಮತ್ತು ಮೊಬೈಲ್ ಸಂಖ್ಯೆ, ನೀವು ಮೆನ್ಷನ್ ಮಾಡುವ ಮೊಬೈಲ್ ಸಂಖ್ಯೆ ಅದು ರನ್ನಿಂಗಲ್ಲಿರಲಿ. ಯಾಕಂದರೆ ಅದಕ್ಕೆ ಇನ್ಫಾರ್ಮೇಷನ್ ಏನಾದರೂ ಮೆಸೇಜ್ ಬರುತ್ತೆ. ಫ್ರೆಂಡ್ಸ್, ಅದಕ್ಕೋಸ್ಕರ ರನ್ನಿಂಗಲ್ಲಿರುವಂತಹ ಮೊಬೈಲ್ ಸಂಖ್ಯೆನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.